ರಾತ್ರಿಯ ವೇಳೆ ಚರ್ಮದ ಆರೈಕೆಯನ್ನು ಹೀಗೆ ಮಾಡಿದರೆ ಮುಖದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತದೆ. ತ್ವಚೆ ಮೃದುವಾಗಿ ಹೊಳೆಯುತ್ತಿರಬೇಕು, ಮೊಡವೆ ಕಲೆ ಬೀಳುವ ಸಮಸ್ಯೆ ಇರಬಾರದು ಎಂದು ಯುವತಿಯರು, ಮಹಿಳೆಯರು ಅಷ್ಟೇಕೆ ಪುರುಷರು ಕೂಡ ಬಯಸುತ್ತಾರೆ. ಅನೇಕರಿಗೆ ಚರ್ಮದ ಸಮಸ್ಯೆಗಳಿರುತ್ತವೆ. ಚರ್ಮ ಒಣಗುವಿಕೆ, ಮೊಡವೆ, ಕಾಂತಿರಹಿತ ತ್ವಚೆ, ಕಪ್ಪು ಕಲೆಗಳಿಂದ ಬೇಸತ್ತು ಹೋಗುತ್ತಾರೆ. ತ್ವಚೆಯ ಇಂಥ ಸಮಸ್ಯೆಗಳನ್ನು ಹೋಗಲಾಡಿಸಲು ರಾತ್ರಿಯ ಹೊತ್ತು ಚರ್ಮದ ಆರೈಕೆ ಹೇಗೆ ಮಾಡಬಹುದು ಎಂಬುದನ್ನು ತಿಳಿಯೋಣ. ದೇಹದಲ್ಲಿ ಚರ್ಮ ಬಹುಮುಖ್ಯವಾದ ಅಂಗ. ಮುಖ, ಕೈಕಾಲುಗಳ ಚರ್ಮ ಮೃದುವಾಗಿ ಹೊಳೆಯುತ್ತಾ ಕಾಂತಿಯುತವಾಗಿದ್ದರೆ ನೋಡಲು ಸುಂದರವಾಗಿ ಕಾಣುತ್ತೇವೆ. ಯುವಕ ಯುವತಿಯರಂತೂ ಕಾಂತಿಯುತ ಚರ್ಮ ಹೊಂದಿರಬೇಕೆಂದು ಬಯಸುತ್ತಾರೆ. ಮುಖ ಸುಕ್ಕುಗಟ್ಟಿದಂತೆ ಆದರೆ ಮುಖದಲ್ಲಿ ಮೊಡವೆ, ಕಜ್ಜಿ, ಕಪ್ಪು ಕಲೆ ಬಿದ್ದರೆ ಚಿಂತೆಗೀಡಾಗುತ್ತಾರೆ. ಈ ಸಮಸ್ಯೆಗಳಿಂದ ದೂರವಿರಲು ಚರ್ಮದ ಆರೈಕೆ ಅತ್ಯಂತ ಅಗತ್ಯ. ರಾತ್ರಿಯ ಸಮಯ ಮೇಕಪ್ ತೆಗೆಯದೆ ಮಲಗಬೇಡಿ. ಆಫೀಸಿಗೆ ಅಥವಾ ಕಾಲೇಜಿಗೆ ಹೋಗುವ ಯುವತಿಯರು, ರೂಪದರ್ಶಿಯರು, ಕಲಾವಿದರು ಪ್ರತಿನಿತ್ಯವೆಂಬಂತೆ ಮೇಕಪ್ ಮಾಡುತ್ತಿರುತ್ತಾರೆ. ಮನೆಗೆ ಬಂದ ನಂತರ ಸುಸ್ತಾಗುತ್ತಿದೆ, ಬೋರ್ ಆಗುತ್ತಿದೆ, ಹಾಗೆಯೇ ಮಲಗಿಬಿಡೋಣ ಎಂದು ಮೇಕಪ್ ತೆಗೆಯದೆ ಮಲಗಬೇಡಿ. ಸೂಕ್ತ ಕ್ಲೆನ್ಸರ್ಗಳನ್ನು ಬಳಸಿ. ಕ್ಲೆನ್ಸರ್ಗಳನ್ನು ಬಳಸಿಯೇ ಮೇಕಪ್ ತೆಗೆಯಿರಿ. ಮೆಡಿಕಲ್ ಸ್ಟೋರ್ಗಳಲ್ಲಿ ಸಾಕಷ್ಟು ಕ್ಲೆನ್ಸರ್ಗಳು ಸಿಗುತ್ತವೆ. ನಿಮ್ಮ ಚರ್ಮಕ್ಕೆ ಯಾವ ರೀತಿಯ ಕ್ಲೆನ್ಸರ್ ಹೊಂದಿಕೆಯಾಗುತ್ತದೆ ಎಂದು ತಿಳಿದುಕೊಂಡು ಖರೀದಿಸಿ. ನೈಸರ್ಗಿಕ ಮನೆಯ ಕ್ಲೆನ್ಸರ್ ಬಳಸಿ. ಕೊಬ್ಬರಿ ಎಣ್ಣೆಯನ್ನು ಮುಖಕ್ಕೆ ತುಂಬ ಸರಿಯಾಗಿ ಹಚ್ಚಿ ಅದನ್ನು ಸ್ವಚ್ಛವಾದ ಹತ್ತಿ ಬಟ್ಟೆಯಿಂದ ತೆಗೆಯುವುದರಿಂದ ಅಥವಾ ಬಿಸಿ ನೀರಿಂದ ಮುಖ ತೊಳೆಯುವುದರಿಂದ ಸುಲಭವಾಗಿ ಮೇಕಪ್ ತೆಗೆಯಬಹುದು. ಕೊಬ್ಬರಿ ಎಣ್ಣೆ ಮುಖಕ್ಕೆ ಸಹಜ ಕಾಂತಿ ನೀಡುತ್ತದೆ. ಜೊತೆಗೆ ಕಾಜಲ್, ಕಣ್ಣಿನ ಕಪ್ಪಿಗೆ ಕೊಬ್ಬರಿ ಎಣ್ಣೆ ಹಚ್ಚಿದರೆ ಸುಲಭವಾಗಿ ಹೋಗುತ್ತದೆ. ಫೇಸ್ ವಾಶ್ ಬಳಸಿ. ಕ್ಲೆನ್ಸರ್ನಿಂದ ಮೇಕಪ್ ತೆಗೆದು ನೀವು ಯಾವಾಗಲೂ ಬಳಸುವ ಫೇಸ್ ವಾಶ್ನಿಂದ ಮುಖವನ್ನು ತೊಳೆಯಬಹುದು. ಕಡಲೆ ಹಿಟ್ಟನ್ನು ಮುಖಕ್ಕೆ ಹಾಕಿ ತೊಳೆದರೆ ಚರ್ಮ ಕ್ರಮೇಣ ಬಿಳಿಯಾಗಿ ಕಾಂತಿಯುತವಾಗುತ್ತದೆ. ಆದರೆ ಎಣ್ಣೆ ತ್ವಚೆ ನಿಮ್ಮದಾಗಿದ್ದರೆ ಕಡಲೆ ಹಿಟ್ಟನ್ನು ಬಳಸಿದರೆ ಮುಖದಲ್ಲಿ ಮೊಡವೆಗಳು ಬೀಳುತ್ತವೆ. ಹಾಗಾಗಿ ಆಯಿಲ್ ಸ್ಕಿನ್ ಇರುವವರು ಕಡಲೆ ಹಿಟ್ಟನ್ನು ಬಳಸದಿರುವುದು ಉತ್ತಮ. ಸ್ಕಿನ್ ಟೋನರ್. ಸ್ಕಿನ್ ಟೋನರ್ನ ಬಳಕೆಯು ಚರ್ಮವನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ಸತ್ತ ಜೀವಕೋಶಗಳನ್ನು ತೊಡೆದು ಹಾಕುತ್ತದೆ. ಮುಖವನ್ನು ತೊಳೆಯುವ ಮೊದಲು ನೀವು ಸ್ಕಿನ್ ಟೋನರ್ ಬಳಸಿದಾಗ ರಂಧ್ರಗಳಲ್ಲಿ ಕೊಳಕು ಮತ್ತು ಧೂಳು ಬಿಡುಗಡೆಯಾಗುತ್ತದೆ. ಸ್ಕಿನ್ ಟೋನರನ್ನು ಚರ್ಮದ ಟೋನನ್ನು ಕಾಪಾಡಿಕೊಳ್ಳಲು, ರಂಧ್ರಗಳನ್ನು ಮುಚ್ಚುವ ಮತ್ತು ಚರ್ಮವನ್ನು ಕಟ್ಟುವ ಕೆಲಸವನ್ನು ಸಹ ನಿರ್ವಹಿಸುತ್ತದೆ. ತ್ವಚೆಗೆ ಸೀರಮ್ ಅನ್ನು ಹಚ್ಚಿ. ನಿಮ್ಮ ಚರ್ಮಕ್ಕೆ ಯಾವ ರೀತಿಯ ಸೀರಮ್ ಹೊಂದಿಕೆಯಾಗುತ್ತದೆ ಎಂದು ನೋಡಿಕೊಂಡು ಸೀರಮ್ ಅನ್ನು ಹಚ್ಚಿ. ಸೀರಮ್ ನಿಮ್ಮ ಚರ್ಮವನ್ನು ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತದೆ. ಚರ್ಮ ಕಳೆಗುಂದಿದ್ದರೆ ಸೀರಮ್ ಹಚ್ಚುತ್ತಾ ಬಂದರೆ ಕಾಂತಿಯುತವಾಗುತ್ತದೆ. ಪಿಗ್ಮೆಂಟೇಷನ್, ಕಪ್ಪು ಕಲೆಗಳು ಮುಖದಲ್ಲಿದ್ದರೆ ಸೀರಮ್ ಸಹಾಯ ಮಾಡುತ್ತದೆ. ಐ ಕ್ರೀಮ್ ಬಳಸಿ. ಮುಖಕ್ಕೆ ಮಾಯಿಶ್ಚರೈಸರ್ ಬಳಸುವ ಮುಂಚೆ ಐ ಕ್ರೀಮನ್ನು ಹಚ್ಚಿ. ಕೆಲವರಿಗೆ ಕಣ್ಣಿನ ಕೆಳಗೆ ಕಪ್ಪು ಕಲೆಗಳು ಹೆಚ್ಚಾಗಿರುತ್ತವೆ. ಕಪ್ಪು ಕಲೆಯನ್ನು ಅಥವಾ ಕಣ್ಣಿನ ಕೆಳಗೆ ಚರ್ಮ ಸುಕ್ಕುಗಟ್ಟಿದ್ದರೆ, ಕಣ್ಣಿನ ಕೆಳಗೆ ಊದಿಕೊಳ್ಳುವಿಕೆ ಸಮಸ್ಯೆಗಳಿದ್ದರೆ ಐ ಕ್ರೀಮನ್ನು ಬಳಸಿ ನಿವಾರಣೆ ಮಾಡಿಕೊಳ್ಳಿ. ಮಾಯಿಶ್ಚರೈಸರ್ ಅನ್ನು ಬಳಸಿ. ಐ ಕ್ರೀಮ್ ಬಳಸಿದ ನಂತರ ಕಡ್ಡಾಯವಾಗಿ ಮಾಯಿಶ್ಚರೈಸರ್ ಅನ್ನು ಬಳಸಲೇಬೇಕು. ಇದು ಚರ್ಮವನ್ನು ಮಾಯಿಶ್ಚರೈಸರ್ ಮಾಡುತ್ತದೆ. ನಿಮ್ಮ ತ್ವಚೆಯನ್ನು ಮೃದುವಾಗಿ, ಕಾಂತಿಯುತವಾಗಿ ಹೊಳೆಯುವಂತೆ ಮಾಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.